ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣ ಚಾನಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಬಂದು ಹೊಸ ರೀತಿಯಲ್ಲಿ ಒಂದು ಬದನೆಕಾಯಿ ಗ್ರೇವಿಯನ್ನು ಮಾಡಿದ್ದೀನಿ. ಇದನ್ನು ಫುಲ್ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿದ್ರೆ ವಾರಕ್ಕೆ 4 ದಿನ ಮಾಡಿಕೊಟ್ರೂ ಬದನೆಕಾಯಿ ಇಷ್ಟ ಇಲ್ಲ ಅನ್ನುವಂಥವರು ತುಂಬ ರುಚಿಯಾಗಿದೆ ಅಂತೇಳಿ ತಿನ್ನುವಂಥದ್ದು. 2 ದೋಸೆ ತಿನ್ನೋರು 4 ದೋಸೆ ತಿಂತಾರೆ. ಹಾಗಿದ್ರೆ ಇದೇನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಏನು ಆಯಿಲ್ ಹಾಕಿ ಮಾಡುವಂಥದ್ದೇನಿಲ್ಲ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ನಾವು ಕಡಲೆ ಬೀಜ ಮಾಮೂಲಿ ಹುರ್ಕೋತೀವಲ್ಲ ಹಾಗೆ. ನಾನು ಇದಕ್ಕೆ ಖಾರಕ್ಕೋಸ್ಕರ ಒಂದು 7 ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿಕಾಯನ್ನೇ ಹಾಕಬೇಕು. ಅದ್ರ ರುಚಿನೇ ಹಸಿಮೆಣ್ಸಿಕಾಯಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಒಣಮೆಣ್ಸಿಕಾಯಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಇದು ಹೊಸ ರೀತಿ ಅನ್ನಲ್ಲ, ಹಾಗಾಗಿ ನಾವು ಹಸಿಮೆಣ್ಸಿಕಾಯನ್ನೇ ಹಾಕೋಬೇಕು. ಮತ್ತು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಜೀರಿಗೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಮೂಲಿ ಕಡಲೆ ಬೀಜ ನಾವು ಹುರ್ಕೋತೀವಿ ನೋಡಿ, ಆ ಕನ್ಸಿಸ್ಟೆನ್ಸಿಗೆ ಹುರ್ಕೊಂಡು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೋತಾ ನೋಡಿ, ತಳ ಹಿಡಿಬಾರ್ದು, ಜೋರಾಗಿ ಉರಿಯನ್ನು ಕೊಡಬಾರ್ದು. ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಬಿಡೋಣ. ಏಕೆಂದರೆ ತಣ್ಣಗಾಗಬೇಕು. ಹಾಗಾಗಿ ಈಗ ಈ ಕಡೆ ಬಂದು ನಾವು ಬದನೆಕಾಯಿ ನೋಡಿ, ಗುಂಡು ಬದನೆಕಾಯಿ ತಗೊಂಡಿದ್ದೀನಿ. ಇದನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಅದನ್ನು ನೀರಿಗೆ ಹಾಕಬೇಕು. ಯಾಕೆ ಅಂದರೆ ಅದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಾವು ನೀರಿಗೆ ಹಾಕ್ಕೋಬೇಕು. ಕೊಯ್ದು ಬಿಟ್ಟು ಅದನ್ನು ನೀರಿಗೆ ಹಾಕ್ಕೋಬೇಕು. ಇರುವಂಥ ಬದನೆಕಾಯಿ ಎಲ್ಲವನ್ನು ನಾನು ಇದೇ ರೀತಿ ಕೊಯ್ದು ನೀರೊಳಗೆ ಹಾಕೋತೀನಿ. ಅಷ್ಟರಲ್ಲಿ ನಾವು ಮಸಾಲೆ ಏನು ಹುರಿದಿದ್ವಲ್ಲ ಅದು ತಣ್ಣಗಾಗಿರುತ್ತೆ. ಇದನ್ನು ಸೈಡ್ಗಿಟ್ಟು ಎಲ್ಲ ಕೊಯ್ದಾಗಿದೆ. ಈಗ ಜಾರ್ಗೆ ನಾನೇನು ಫ್ರೈ ಮಾಡಿದ್ನಲ್ಲ ಡ್ರೈ ರೋಸ್ಟ್, ಅದಷ್ಟು ಮಸಾಲನೂ ಅದಕ್ಕೆ ಹಾಕೋತೀನಿ. ಜೊತೆಗೆ ಇನ್ನೊಂದು 2 ಪದಾರ್ಥನೂ ಆ್ಯಡ್ ಮಾಡ್ಕೋಬೇಕಾಗತ್ತೆ ರುಬ್ಬೋದಕ್ಕೆ. ನೋಡಿ, ಎಲ್ಲನೂ ಫುಲ್ಲು ತಣ್ಣಗಾಗಿದೆ. ಅದು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಗಿದೆ. ಈಗ ಇದಕ್ಕೆ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಆಗೋ ರೀತಿ ರುಬ್ಕೊಳ್ಳೋಣ. ಇದಕ್ಕೆ ಯಾವುದೇ ನಾವು ಅಚ್ಕಾರದ ಪುಡಿ ಏನೂ ಬೇಕಾಗಿಲ್ಲ. ನಾವು ಹಸಿಮೆಣ್ಸಿಕಾಯಿನೇ ಹಾಕಿದ್ದೀವಲ್ಲ, ಖಾರ ಲೈಟಾಗಿರ್ಬೇಕು. ಇದಕ್ಕೆ ಜಾಸ್ತಿ ಖಾರ ಬೇಡ. ಈಗ ಒಗ್ಗರಣೆಗೆ ನಾನು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಲ್ಲ ಆಯಿಲಲ್ಲೇ ಬೇಯಬೇಕು ಬದನೆಕಾಯಿ. ಅದರಿಂದ ಈಗ ಬದನೆಕಾಯಿ ಹಾಕೋಕ್ಕೂ ಮೊದಲೇ ನಾವು ಒಂದು ಹಸಿ ಕರಿಬೇವಿನ ಸೊಪ್ಪನ್ನು 2 ಕಡ್ಡಿ ಹಾಕಿದ್ದೀನಿ. ಜೊತೆಗೆ ಒಂದು 3 ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ರುಚಿ ಹಾಕ್ತಿದ್ದೀನಿ. ಯಾಕೆ ಅಂದರೆ ಬೇಗ ಮೆತ್ತಗಾಗಲಿ ಅಂತ. ಒಂದು ದಪ್ಪ ಗಾತ್ರದ ಟೊಮೊಟೊನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ನಾನು ಹಚ್ಚಿಟ್ಕೊಂಡಿದ್ದಂತಹ ಏನು ಬದನೆಕಾಯಿ ಇದ್ವಲ್ವ ಅದಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ತಳ ಹಿಡಿಬಾರ್ದು. ಆ ರೀತಿ ನೋಡಿಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕು. ಜೊತೆಗೆ ನಾವು ಇಡುವಂಥ ಪಾತ್ರೆ ಏನಿದೆ ಸ್ವಲ್ಪ ತಳ ದಪ್ಪ ಇರುವಂಥದ್ದನ್ನೇ ಈ ರೀತಿ ಅಡುಗೆಗಳಿಗೆ ಬಳಸಬೇಕಾಗತ್ತೆ. ಹಾಗಾಗಿ ಈಗ ನಾನು ಇಟ್ಟಿರುವಂಥ ಬಾಣಲೆ ಏನಿದೆಯಲ್ಲ ಅದು ಜಾಸ್ತಿ ತಳ ಹಿಡಿಯಲ್ಲ. ಜೊತೆಗೆ ಬಾಣಲೆಗೆ ಮುಚ್ಚಿರುವಂಥ ಪ್ಲೇಟ್ ಇದೆಯಲ್ಲ ಅದನ್ನು ತೆಗೆದು 2 ನಿಮಿಷಕ್ಕೊಂದು ಸತಿ ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ. ಇದ್ರ ಜೊತೆಗೆ ನಾನೀಗ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಇನ್ನು ಯಾವುದೇ ಸ್ಪೈಸಸ್ ಇದಕ್ಕೆ ಬೇಕಾಗಿಲ್ಲ. ಖಾರ ಲೈಟಾಗಿರಬೇಕು, ತುಂಬಾ ಟೇಸ್ಟಿಯಾಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಎಷ್ಟು ರುಚಿ ಬರುತ್ತೆ ಅಂತಂದರೆ ಬದನೆಕಾಯಿ ಬೇಡ ಅನ್ನುವಂಥವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಬದನೆಕಾಯಿ ಇದೆಯಲ್ಲ, ಇದು ಫ್ಯಾಟ್ ಕರಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಒಳ್ಳೆ ತರಕಾರಿ ಅಂತಲೇ ಹೇಳ್ಬೋದು. ಆದರೆ ಗೊತ್ತಿಲ್ಲದೆ ಇರುವಂಥವ್ರು ಏನು ಮಾಡ್ತಾರೆ, ಇದು ಬದನೆಕಾಯಿ ಅಂದರೆ ಅದು ಮನೆ ಹತ್ರ ಬೆಳೆದಿದ್ರು ಕೂಡ ಅದನ್ನು ಲಿಸ್ಟ್ಗೆ ಇಟ್ಕೊಳ್ಳಲ್ಲ. ಬೇಡ, ಅದು ಈಟು ಮೈ ಕಡ್ತಾ ಬರುತ್ತೆ ಅಂಥೇಳಿ ಈ ರೀತಿಯೆಲ್ಲ ಮಾಡ್ತಾರೆ. ಹಾಗಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಆರೋಗ್ಯಕ್ಕೆ. ಆದಷ್ಟು ಮನೆಯಲ್ಲೇ ಸುಮಾರು ಮನೆಗಳಲ್ಲಿ ನಾವು ಅಷ್ಟೇ ಮನೆಯಲ್ಲೇ ಬೆಳೆದಿದ್ದೀವಿ. ಹಂಗಾಗಿ ಪಕ್ಕದ ಹಿತ್ತಲಲ್ಲಿ ರೆಡಿ ಇರುತ್ತೆ. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಸಿಗುತ್ತೆ ಬದನೆಕಾಯಿ. ಹಾಗಾಗಿ ಆದ್ರೂ ನಾನು ಸುಮಾರು ನೋಡಿರುವಾಗೆ ನಮ್ಮ ಅಕ್ಕಪಕ್ಕದಲ್ಲಿ ಬದನೆಕಾಯಿನ ಯೂಸೇ ಮಾಡೋದಿಲ್ಲ. ಯಾಕೆಂದರೆ ಮೈ ಕಡ್ತಾ ಬರುತ್ತೆ ಅಂತೇಳಿ. ಈಗ ನೋಡಿ, ನಾವೇನು ರುಬ್ಬಿದ್ವಲ್ಲ ಮಸಾಲೆನ
ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಆಗಬೇಕಷ್ಟೇ, ಇದೇನು ಫ್ರೈ ಮಾಡುವ ಅಂತ ಅವಶ್ಯಕತೆ ಇಲ್ಲ. ಈಗ ನೋಡ್ತಾ ಇರ್ಬೋದು, ಕಲ್ಲರೇ ಒಂದು ಚೆಂದ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಕುದೀತಾ ಇದೆ ನೋಡಿ. ಇದಿಷ್ಟೇ, ಬದನೆಕಾಯಿ ಬೇಯೋವರೆಗೂ ನಾವು ನೀಟಾಗಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಯಾಕೆಂದರೆ ನಾವು ಹಾಕಿರುವಂಥ ಕಡಲೆ ಬೀಜ, ನಾವೇನು ಕಾಯಿಯನ್ನು ಬಳಸಲಿಲ್ಲ ಅಲ್ವಾ, ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಎಲ್ಲ ಏನಾಗುತ್ತೆ, ಗ್ರೇವಿ ಗಟ್ಟಿ ಬಂದ್ಬಿಡುತ್ತೆ. ಹಾಗಾಗಿ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಹಾಗಾಗಿ ನೀಟಾಗಿ ನಾವು ಇದು ಮಾಡುವಾಗ ಆ ಕಡೆ ಈ ಕಡೆ ಇಟ್ಬಿಟ್ಟು ಹೋಗಬಾರ್ದು, ಯಾಕೆಂದರೆ ತಳ ಸೀದೋಗ್ಬಿಡುತ್ತೆ. ನಾವು ಕೈ ಆಡಿಸ್ತಾನೆ ಇರಬೇಕು, ಜೊತೆಗೆ ಮೇಲೆ ಕೆಳಗೆ ಮಾಡ್ತಾನೆ ಇರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಹದವಾಗಿ ಈ ಗ್ರೇವಿ ರೆಡಿ ಆಗುತ್ತೆ. ಇದು ಚಪಾತಿ ಜೊತೆಗೆ, ಇಡ್ಲಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆ ಮತ್ತು ಬಿಸಿ ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ ಅಂದರೆ ನೀವು ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ. ಒಂದು ಸತಿ ಅದನ್ನು ರೆಡಿ ಮಾಡಿ ತಿಂದು ನೋಡಿ ಗೊತ್ತಾಗತ್ತೆ. ಇದಕ್ಕೆ ಮೊದಲೇ ಸ್ವಲ್ಪ ರುಚಿ ಹಾಕಿದ್ವಿ ನಾವು. ಈಗ ನಾವು ಅದರ ರುಚಿ ನೋಡಿ ಸಪ್ಪೆ ಇದ್ದರೆ ಮಾತ್ರ ಹಾಕ್ಕೋಬೇಕು. ಸ್ವಲ್ಪ ಸಪ್ಪೆ ಇತ್ತು, ಹಂಗಾಗಿ ಇನ್ನೊಂದು ಸ್ಪೂನ್ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಗಟ್ಟಿಯಾಗಿ ಗ್ರೇವಿನ ಮಾಡ್ಕೋಬೇಕು. ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಮಾಡೋದು ಅಷ್ಟೇ, ಬೇಗನೆ ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಈಗ ಆಲ್ಮೋಸ್ಟ್ ಇದು ರೆಡಿ ಇದೆ. ಈಗ ಬನ್ನಿ ಸರ್ವ್ ಮಾಡೋಣ. ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಜೊತೆಗೆ ನಾನು ಈ ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ತಿಂತಾ ಇದ್ದರೆ ಎಷ್ಟು ಇಷ್ಟವಾಗಿ ತಿಂದರು ಅಂದರೆ ನಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ಹಾಗಾಗಿ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಈ ವಿಡಿಯೋನ ಹಂಚ್ಕೊತಿದ್ದೀನಿ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಇದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಹಾಗಾಗಿ ಹೊಸ ರೀತಿಯ ಬದನೆಕಾಯಿ ಗ್ರೇವಿ ರೆಡಿಯಾಗಿದೆ. ಥ್ಯಾಂಕ್ಸ್.